ಪೂರ್ಣವಾಗಿ ಗೌರವಿತವಾಗಿ ಕಳಿಸ್ಕೊಟ್ಟಿದೆ ಸರ್ಕಾರ. ಇಡೀ ನಾಡಿನ ಜನರಿಗೆ ಧನ್ಯವಾದ ಹೇಳ್ತೀನಿ ಸರ್. ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ. ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು, ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ನಿರಂತರವಾಗಿ ನಿಂತ್ಕೊಂಡು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲೇ ಊರಲ್ಲಿ ಜಾಗ ಇದ್ದರು ಸರ್ಕಾರಿ ಜಾಗದಲ್ಲೇ ನಮ್ಮ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮಾಡಿಬಿಟ್ಟು ಮುಚ್ಚಿ ಹೋಗಬಾರ್ದು, 3ನೇ ದಿನಕ್ಕೆ ಗಿಡ ಬೆಳಿಬಾರ್ದು. 6 ತಿಂಗಳೊಳಗೆ ಅವ್ರ ಸ್ಮಾರಕ ಸಂಪೂರ್ಣವಾಗಿ ಮುಗಿಬೇಕು. ಇಲ್ಲೇ 1-2 ಎಕರೆ ಜಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ನೋಡ್ಬೇಕು ಅಜ್ಜಿ ಬಗ್ಗೆ. ನೀವೆಲ್ಲ ಕೆಲಸ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ನಾನು ಗ್ಯಾರಂಟಿ ಅಜ್ಜಿನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬಿಡಲ್ಲ, ಗಿಡ ಬೆಳೆಯೋಕ್ಕೆ ಬಿಡಲ್ಲ. ನಿಮಗೆಲ್ಲ ಗೊತ್ತು, 20-25 ವರ್ಷದಿಂದ ಒಬ್ಬರ ಮನೆ ಬಾಗಿಲಿಗೂ ನಾನು ಅಜ್ಜಿನ ನಿಲ್ಲಿಸ್ನಿಲ್ಲ, ಒಬ್ಬರು MLA ಮನೆ ಬಾಗಿಲಿಗೆ ನಿಲ್ಲಿಸ್ನಿಲ್ಲ, ಒಬ್ಬರು ಮಿನಿಸ್ಟ್ರು ಬಾಗಿಲಿಗೆ ಸಹಾಯ ಕೇಳಿ ನಿಲ್ಲಿಸ್ನಿಲ್ಲ. ಇಡೀ ನನ್ನ ಬದುಕನ್ನು ತ್ಯಾಗ ಮಾಡಿ ಅಜ್ಜಿನ ಸಾಕಿದೆ. ಇವತ್ತು ನನ್ನ ಒಂಟಿ ಮಾಡಿ ಹೋಗ್ಬಿಟ್ರು. ವಿಧಿ ಅದು ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ನಿಮ್ಮೆಲ್ಲರ ಸಹಕಾರ ದೇಶ ಜಗತ್ತಲ್ಲೇ ಅಜ್ಜಿ ಪ್ರಚಾರ ಆದರೂ ಅಜ್ಜಿ ಕೆಲಸ ಎಲ್ಲ ಮುಂದುವರ್ಸ್ಕೊಂಡು ಹೋಗಿ ಅಷ್ಟೇ ಸರ್. ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಅಜ್ಜಿಗೋಸ್ಕರ ನನ್ನ ಬದುಕನ್ನು ಮುಡುಪಾಗಿಟ್ಟು ಸಾರ್ಥಕವಾಗಿ ನನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಅಜ್ಜಿ ಸೇವೆ ಮಾಡಿದ್ದೀನಿ. ಅಜ್ಜಿ ನನಗೆ ತುಂಬಿ ಆಶೀರ್ವಾದ ಮಾಡಿದೆ ಸರ್. ಅದಕ್ಕಿಂತ ದೊಡ್ಡದಿನ್ನೇನು ಇಲ್ಲ ಸರ್. ಇನ್ನೊಂದು 2-3 ತಿಂಗಳೊಳಗೆ ಇದೊಂದು ಸ್ಮಾರಕ ಮುಗಿಸ್ಬಿಡಿ ಸರ್. ಗಿಡ ಗಂಟೆ ಬೆಳೆಸ್ಬೇಡಿ ಸರ್. ನಾನೇನು ಕೇಳಲ್ಲ ಸರ್, ನನಗೇನು ಬೇಡ ಸರ್. ಅಜ್ಜಿ ನನಗೋಸ್ಕರ ಗೌರ್ಮೆಂಟಲ್ಲಿ ಭಾಳ ಕೇಳ್ತು ಸರ್. ನನಗೇನು ಎಳ್ಳಷ್ಟು ಬೇಡ. ಇದೊಂದು ಸ್ಮಾರಕನ ಮಾಡಿ ಜನರಿಗೆ ಕೊಟ್ಬಿಡಿ ಸರ್. ಶಾಶ್ವತವಾಗಿ ಉಳಿಲಿ. ನನಗೇನು ಬೇಡ ಸರ್, ನನಗೇನು ಬೇಡ ಸರ್. ನಿಮ್ಮ ಸಹಕಾರ ಬೇಕು ಸರ್. ನೀವೇ ನಿಂತ್ಕೊಂಡು ಮಾಡಿಸ್ಬಿಡಿ ಸರ್. ಅಜ್ಜಿನ ಬೆಳೆಸಿದ್ದು ನೀವೇ, ಫಸ್ಟ್ ಗುರ್ಸಿದ್ದು ನೀವೇ. ಅಜ್ಜಿ ನಿಮಗೆ ಧನ್ಯವಾದ ಹೇಳಿದ್ದಾರೆ ಸರ್. ಅವರೆಲ್ಲರಿಗೂ ಧನ್ಯವಾದ ಬರೆದು ಪತ್ರ ಕೊಟ್ಟಿದ್ದಾರೆ ಸರ್. ಅದನ್ನು ಬಿಡುಗಡೆ ಮಾಡೋಕ್ಕೆ ಕೊಟ್ಟಿದ್ದೆ. ಅದು ಯಾರು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಸರ್. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಅಷ್ಟೇ ಸರ್, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅಜ್ಜಿ ದಾರಿಲಿ ಎಲ್ಲರೂ ನಡೀರಿ ಸರ್. ಅಷ್ಟೇ ಸರ್ ಹೇಳೋದು, ಇನ್ನೇನು ಹೇಳೋಕ್ಕಾಗಲ್ಲ. ಮೊದಲಿಗೆ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೀವಿ. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಮಾಡಿ ಅಜ್ಜಿನ ಒಳ್ಳೆ ರೀತಿಯಲ್ಲಿ ಇವತ್ತು ದಫನ್ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀವಿ. ಜೊತೆಗೆ ಇವತ್ತು ಸಾಲುಮರದ ತಿಮ್ಮಕ್ಕ ಅವ್ರನ್ನ ವಿಶ್ವ ಖ್ಯಾತಿಯಾಗಿ ನಾವು ನೋಡಿದ್ದೀವಿ. ಇಷ್ಟೆಲ್ಲ ಕೀರ್ತಿ ನಮ್ಮ ರಾಜ್ಯಕ್ಕೆ ತಂದುಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮತ್ತೆ ಈ ಒಂದು ಏನು ಸಾಲುಮರದ ತಿಮ್ಮಕ್ಕ ಅವ್ರನ್ನ ಇಲ್ಲಿ ಇದು ಮಾಡಿದ್ದೀವಿ, ಸಮಾಧಿ ಮಾಡಿ ಜೊತೆಗೆ ಒಂದು ಸ್ಮಾರಕವನ್ನು ವಿಶೇಷವಾಗಿ ಮಾಡಿ ಮತ್ತು ಇಡೀ ಪ್ರಪಂಚಕ್ಕೆ ದಾಖಲಾಗೋ ರೀತಿಯಲ್ಲಿ ಮಾಡಬೇಕು. ಲಕ್ಷಾಂತರ ಜನ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಸಾಲುಮರದ ತಿಮ್ಮಕ್ಕ ಅವರ ಹಾದಿಯಲ್ಲಿ ಎಲ್ಲರೂ ಅವರ ಹಾದಿಯಲ್ಲಿ ಹೋಗ್ಬೇಕು ಅಂತೇಳಿ ಕೇಳ್ಕೊತೀವಿ. ಜೊತೆಗೆ ಇವತ್ತು ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಾಲುಮರದ ತಿಮ್ಮಕ್ಕ ಅವರ ಪುತ್ರ ಉಮೇಶ್ ಅವರು ಪಾಪ ಭಾಳ ಶ್ರಮಪಟ್ಟು ಸಾಲುಮರದ ತಿಮ್ಮಕ್ಕ ಅವರನ್ನು ಎಲ್ಲೋ ನಿಜವಾಗ್ಲೂ ಇವತ್ತು ಇಡೀ ಪ್ರಪಂಚಕ್ಕೆ ಬೆಳಕಿಗೆ ಬರಬೇಕಾದ್ರೆ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಸಾಲುಮರದ ತಿಮ್ಮಕ್ಕ ಅವರ ಪುತ್ರ ಉಮೇಶ್ ಅವರು ಅಂತ ಹೇಳಕ್ಕೆ ಬಯಸ್ತೀವಿ. ಅವ್ರಿಗೆ ನಿಜವಾಗ್ಲೂ ಸರ್ಕಾರದಿಂದ ಅವ್ರಿಗೆ ಯಾವುದೇ ರೀತಿಯ ಅನ್ಯಾಯ ಆಗದಂಗೆ ಅವ್ರು ಏನು ಬೇಡಿಕೆ ಕೊಟ್ಟಿದ್ದಾರೆ ಅದನ್ನು ನೆರವೇರಿಸ್ಕೊಡ್ಬೇಕು. ಜೊತೆಗೆ ಅವ್ರಿಗೆ ಯುವ ರಾಯಭಾರಿಯಾಗಿ ಸಾಲುಮರದ ತಿಮ್ಮಕ್ಕ ಅವರ ಸ್ಥಾನವನ್ನು ಅವ್ರಿಗೆ ಯುವ ಪರಿಸರ ರಾಯಭಾರಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಎಲ್ಲ ಸಮಸ್ತ ನಾಗರಿಕರಿಂದ ಎಲ್ಲ ಸಂಘಟನೆಗಳ ವತಿಯಿಂದ ನಾವು ಮನವಿ ಮಾಡ್ಕೊತೀವಿ.